ಹಾಯ್ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಹಾಗೂ ನನ್ನೆಲ್ಲ ಸಹೋದರ ಮಿತ್ರರಿಗೆ ಹಾಗೂ ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ. ಸೊ ಯಾರೆಲ್ಲ ಸರ್ಕಾರಿ ಶಾಲಾ ಮುಖ್ಯೋಪಾಧ್ಯಾಯರ ಕೃಪಕಟಾಕ್ಷದಿಂದ ಈ ದಿನ ಅಂದರೆ ಒಂದು ಜನ್ಮ ದಿನಾಂಕವನ್ನು ಗೊತ್ತಿಲ್ಲದೆ ಜೂನ್ 1 ಒಂದು ಬರ್ತ್ಡೇ ಡೇಟಾಗಿ ಆಚರಣೆ ಮಾಡ್ತಕ್ಕಂಥ ಎಲ್ಲ ಪ್ರೀತಿಯ ನನ್ನ ಸಹೋದರಿಯ ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಉಳಿದಿರೋ ಎಲ್ಲ ಕನ್ನಡಿಗರಿಗೆ ಈ ದಿನ ಏನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ರು ನಿಮಗೆಲ್ಲರಿಗೂ ಸಹ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ಒಂದು 91ನೇ ಇಸ್ವಿ ಒಳಗಡೆ ಹುಟ್ಟಿರ್ತಕ್ಕಂಥವ್ರು ಅಂದರೆ 90 ಕಿಡ್ಸ್ ಅಂತ ಏನು ಕರೀತಾರೋ ಆಲ್ಮೋಸ್ಟ್ ಈ ಥರ ಕೈ ಇಟ್ಕೊಂಡು ಕಿವಿ ಕೈ ಸಿಕ್ತಪ್ಪ ಅಂತಂದರೆ ಅಂಥವ್ರನ್ನ ಸ್ಕೂಲಿಗೆ ಸೇರಿಸ್ತಾ ಇದ್ವಿ. ಅವಾಗ ಅವ್ರಿಗೆ ಡೇಟ್ ಆಫ್ ಬರ್ತ್ ಬೇಕಪ್ಪ ಅಂತಂದರೆ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅಂಗನವಾಡಿಲಿ ಸಿಗ್ತಿರಲಿಲ್ಲ, ಎಲ್ಲೂ ನಮೂನೆ ಮಾಡ್ತಿರಲಿಲ್ಲ. ಹಂಗಾಗಿ ಈ ಒಂದು ಜೂನ್ 1ನೇ ತಾರೀಕಿನ್ನೇ ಸಹ ಅವರ ಒಂದು ಬರ್ತ್ಡೇ ಡೇಟ್ ಅಲ್ಲಿಂದ 6 ವರ್ಷದ ಹಿಂಭಾಗಕ್ಕೆ ತೊಗೊಂಡು ಜೂನ್ 1 ತಾರೀಕು ತೊಗೊಂಡು ಅವರ ಒಂದು ಬರ್ತ್ಡೇನ ಸೆಲೆಬ್ರೇಷನ್ ಅಂದರೆ ಅದರಲ್ಲಿ ನಮೂದನೆ ಮಾಡ್ತಿದ್ರು. ಆ ನಮೂದನೆ ಮಾಡಿರ್ತಕ್ಕಂಥ ದಿನಾಂಕನೇ ಈಗ ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಲ್ಲಿ ಒಂದು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ಸರ್ಕಾರಿ ಸಂಸ್ಥೆಗಳಲ್ಲಿ ಸಹ ಈ ಒಂದು ಜೂನ್ 1ನೇ ತಾರೀಕಿನ ಬರ್ತ್ಡೇ ಆಗಿ ಮೆನ್ಷನ್ ಮಾಡಿದ್ದಾರೆ. ಆ ಮೆನ್ಷನ್ ಮಾಡಿರೋ ಒಂದು ಪ್ರತಿಫಲವಾಗಿ ಎಲ್ಲರೂ ಸಹ ಇದೇ ದಿನಾಂಕದಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದೇಳಿ ಅಂದ್ಕೊಂಡು ನಾವು ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಆ ಕಾರಣಕ್ಕೋಸ್ಕರ ಈ ದಿನ ಏನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಕ್ಕಂಥ ಎಲ್ಲರಿಗೂ ಸಹ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಮ್ಮ ಬರ್ತ್ಡೇ ಡೇಟ್ನ ನಮಗೆ ಗುರುತಿಸ್ತಿರ್ಬೋದು, ಆದರೆ ನಮ್ಮ ಶಾಲಾ ಶಿಕ್ಷಕರು ಇದೇ ದಿನ ಹುಟ್ಟಿದ್ದೀವಿ ಅಂತಂದೇಳಿ ಅವ್ರು ನಮೂದನೆ ಮಾಡಿ ನಮಗೆ ಒಂದು ರೂಪರೇಷೆಯನ್ನು ಕೊಟ್ಟು ಒಂದು ವಿದ್ಯಾರ್ಥಿಗಳನ್ನಾಗಿ ಮಾಡಿ ಸುಶಿಕ್ಷಿತರನ್ನಾಗಿ ಮಾಡಿ ಈ ಒಂದು ಜಗತ್ತಿಗೆ ಪರಿಚಯಿಸಿದ್ದಾರೆ. ಅವ್ರಿಗೂ ಸಹ ನನ್ನ ಕಡೆಯಿಂದ ಕೃತಜ್ಞತೆಗಳು ಅರ್ಪಿಸ್ತಾ ನನ್ನ ಈ ದಿನಾಂಕದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.